ಇಂದು ಸಬಾಲ್ಟರ್ನ್ ಸ್ಟಡಿ ಅಧ್ಯಯನದ ಬಗ್ಗೆ ಕುರಿತಾದ ಒಂದು ಪದ್ಯದ ಲೇಖಕರು ಪದ್ಯ ಯಾವುದಂದರೆ ಅಯ್ಯೋ ನೀವು ತಣ್ಣಗಿರಪ್ಪೋ ನೀವು ಹಾಯಾಗಿರಪ್ಪೋ ಎಂಬ ಕವಿತೆ. ಈ ಕವಿತೆ ಸಬಾಲ್ಟರ್ನ್ ಸ್ಟಡಿಯಲ್ಲಿ ನೆಲೆಯಲ್ಲಿ ಬರ್ತಕ್ಕಂಥದ್ದು. ಈ ಒಂದು ಕವಿತೆಯ ಲೇಖಕರಾದ ಕವಿತೆಯನ್ನು ಬರೆದವರು ಕವಿಯಾದ ಡಾಕ್ಟರ್ ರಮೇಶ್ ಆರೋಲಿ ಅವರ ಬಗ್ಗೆ ತಿಳಿಬೇಕಾದ್ರೆ ಏನಂದರೆ, ಇವರು ಹರಿತವಾದ ಪದ ಪ್ರತಿಮೆಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇವರ ಒಂದು ಕಾವ್ಯದ ವಿಶಿಷ್ಟ ಶೈಲಿಯನ್ನು ಇಲ್ಲಿ ಕಾಣ್ತೀವಿ. ಒಂದು ವಿಶಿಷ್ಟ ಪದಗಳನ್ನು ಕಟ್ಟಿ ಕವಿತೆಯನ್ನು ರಚಿಸುವಂಥ ಕಲೆಯನ್ನು ಇವರು ಮೈಗೂಡಿಸಿಕೊಂಡಿದ್ದಾರೆ. ವರ್ತಮಾನದ ಸಂಕಟಗಳಿಗೆ ಧ್ವನಿಯಾಗುವ ಕಾವ್ಯ ರಚಿಸುವ ಮೂಲಕ ಕನ್ನಡ ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಿರುವ ಪ್ರಮುಖ ಸಮಕಾಲೀನ ಕವಿ ಮತ್ತು ಶಿಕ್ಷಣ ತಜ್ಞರಾಗಿದ್ದಾರೆ. ಇವರು ರಾಯಚೂರು ಜಿಲ್ಲೆಯವರು ಮತ್ತು ದೆಹಲಿಯಲ್ಲಿ ಪ್ರಾಧ್ಯಾಪಕ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅಕ್ಕಿಹಾಳ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಕಾರವಾರದಲ್ಲಿ ಪತ್ರಕರ್ತರಾಗಿ, ಸಾಗರದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ನವದೆಹಲಿಯ ಕಮಲಾ ನೆಹರು ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾಹಿತ್ಯ ಮತ್ತು ಕಾವ್ಯ ವಿಶೇಷತೆಯ ಶೈಲಿಯನ್ನು ನೋಡಿದಾದರೆ ಹರಿತವಾದ ಹಾಗೂ ವಿಶಿಷ್ಟವಾದ ಪದ ಪ್ರತಿಮೆಗಳನ್ನು ಅನಾಯಾಸವಾಗಿ ಕಟ್ಟುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾರೆ. ಇವರ ಕವಿತೆಗಳು ಸಾಮಾಜಿಕ ಜೀವನದ ವಿವಿಧ ಮುಖಗಳನ್ನು ಮತ್ತು ವರ್ತಮಾನದ ಬದುಕಿನ ಸಂಕಟಗಳನ್ನು ತೀವ್ರವಾಗಿ ಪ್ರತಿಫಲಿಸುತ್ತವೆ ಮತ್ತು ಪ್ರತಿಭಟನೆ ಕೂಡ ಮಾಡುತ್ತವೆ. ಪ್ರಮುಖ ಕವನಗಳು ಅಥವಾ ಕೃತಿ ಸಂಕಲನ ನೋಡೋದಾದರೆ ಪಿಡು ಸಾಕು ಈ ಕೆಡುಗಾಲಕ್ಕಿಷ್ಟು ಮತ್ತು ಜುಲುಮೆ ಇವು ಗೇಯ ಕವಿತೆಗಳನ್ನು ಒಳಗೊಂಡಿದೆ. ಇದು ಅನುವಾದ ಕೃತಿಯಾದ ತೆಲುಗಿನ ಖ್ಯಾತ ಲೇಖಕ ಚಲಂ ಅವರು ಅವರು ಬರೆದಂಥ ಮೈದಾನ ಕಾದಂಬರಿಯನ್ನು ಕನ್ನಡಕ್ಕೆ ಇವರು ಅನುವಾದ ಮಾಡಿದ್ದಾರೆ. ಇನ್ನೂ ಹಲವಾರು ಸಾಹಿತ್ಯ ಸೇವೆಗಳನ್ನು ಇವರು ಕೈಗೊಂಡಿದ್ದಾರೆ. ಅಂದರೆ ಇನ್ನೂ ಈಗ ಹೊಸ ಕವನಗಳನ್ನು ಸಬಾಲ್ಟರ್ನ್ ಅಧ್ಯಯನದ ಹಿನ್ನೆಲೆಯಲ್ಲಿ ಬರೆಯತೊಡಗಿದ್ದಾರೆ. ಇವರ ಒಂದು ಕೃತಿ ಕಾವ್ಯವನ್ನು ನೋಡಿದ ಅಯ್ಯೋ ತಣ್ಣಗಿರಪ್ಪೋ ನೀವು ಹಾಯಾಗಿರಪ್ಪೋ, ತಪ್ಲು ತಿನ್ನೋ ಕುಪ್ಪುಸ್ವಾಮಿ ತಣ್ಣಗಿರಪ್ಪೋ ನೀವು ಹಾಯಾಗಿರಪ್ಪೋ. ಅಂದರೆ ಇಲ್ಲಿ ಸಸ್ಯಾಹಾರಿಗಳನ್ನು ಒಂದು ವ್ಯಂಗ್ಯವಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಇಲ್ಲಿ ಊರು ಗಡವಿ ಸುತ್ತಿ ನಾವು ದನ ಕಾಯ್ತೀವಿ, ನೀವು ಗೋಪಾಲನ ವೇಷ ಹಾಕಿ ಬೆಣ್ಣೆ ಮೇಯ್ತೀರಿ, ತಿಪ್ಪೆಗಾಕೋದನ್ನು ನೀವು ತೀರ್ಥ ಅಂತೀರಿ, ನಾವು ಒಪ್ಪತ್ತಿದ್ದು ಮಾಡಿದ ತುಪ್ಪ ಸವರಿ ತಿಂತೀರಿ. ಅಯ್ಯೋ ತಣ್ಣಗಿರಪ್ಪೋ ನೀವು ಹಾಯಾಗಿರಪ್ಪೋ. ಗಲೀಜ ಬೋಟಿ ಕಬಾಬಿಗೆ ಗಲೀಜು ಅಂತೀರಿ, ನಾವು ಮೇಯಿಸಿ ತಂದ ಆಕಳ ಕೆಚ್ಚಲು ಹೀರಿ ಕುಂತೀರಿ. ಅರ್ಧ ರಾತ್ರಿಯ ಅಂಬಾ ಅಂದರೆ ಕುಡಿತಿ ತುಂಬಿವಿ, ನೀವು ಅರೆಗಳಿಗೆ ಚಂಬು ಹಿಡಿದು ಗಂಜಳ ತುಂಬೀರಿ. ಅಯ್ಯ ತಣ್ಣಗಿರಪ್ಪೋ ನೀವು ಹಾಯಾಗಿರಪ್ಪೋ. ಡುರ್ಕಿ ಹಾಕಿ ಸಗಣಿ ಕೊಟ್ರೆ ಮಾತೆ ಅಂತೀರಿ, ಅದೇ ಕೊಟ್ಟಿಗ್ಯಾಗ ಕೊಳತಿವ್ ಬಿದ್ದರೆ ನಾತ ಅಂತೀರಿ. ಕೂಲಿ ನಾಲಿ ಇಲ್ಲದೆ ನಾವು ಗೂಳೆ ತಿರುಗೀವಿ, ನೀವು ಬೆಳೆದ ಬೊಜ್ಜು ಕರಗಲ ಅಂತ ಗುಡಿ ತಿರುಗುರಿ. ಅಯ್ಯೋ ತಣ್ಣಗಿರಪ್ಪೋ ನೀವು ಹಾಯಾಗಿರಪ್ಪೋ. ಕುಂಕುಮಹಾರ ಹಾಕಿ ನೀವು ಕುಣಿದು ಬಿಟ್ಟೀರಿ, ನಾವು ಸಾಯೋವರೆಗೂ ಹುಲ್ಲು ಹಾಕಿ ಕಣ್ಣೀರಿಟ್ಟೀವಿ. ತೊಗಲು ಕೋಟು ಬೂಟು ತೊಟ್ಟು ಗೆಟೌಟ್ ಅಂತೀರಿ, ನೀವು ತೊಗಲಿನ ಮೈ ತಗುಲಿದರೆ ಮಡಿ ಅಂತೀರಿ. ಅಯ್ಯೋ ತಣ್ಣಗಿರಪ್ಪೋ ನೀವು ಹಾಯಾಗಿರಪ್ಪೋ. ತೊಗರಿ ಬೇಳೆಗಿಲ್ದೆ ನಾವು ಸೊಪ್ಪು ಬೆಳಿತೀವಿ, ನೀವು ಬೆಳಗಿನ ಆ ಪೂಜೆಗಂತ ತುಳಸಿ ಬೆಳೆದೀರಿ. ದಿನಾ ಸೇಬು ತಿಂದರೆ ನೀವು ಹೆಲ್ದಿ ಅಂತೀರಿ, ನಾವು ಸತ್ತ ದನ ತಿಂದರೆ ಅದು ಫಿಲ್ದಿ ಅಂತೀರಿ. ಅಯ್ಯೋ ತಣ್ಣಗಿರಪ್ಪೋ ನೀವು ಹಾಯಾಗಿರಪ್ಪೋ. ನೀವು ಬಾಲಾಜಿ ಒಕ್ಕಲಾಗಿ ಗುಡ್ಡ ಹತ್ತೀರಿ, ನಾವು ಮಾರಿ ಕೆಂಚಿ ದೇವರಾಗಿ ಬೀದಿ ಸುತ್ತೀವಿ. ಮುಡಿ ಕೂದಲಿಂದ ನೀವು ಗುಡಿಯ ಕಟ್ಟೀರಿ, ನಾವು ಅಡಿಗಡಿಗೆ ಭಿಕ್ಷೆ ಬೇಡಿ ಉಸಿರು ಬಿಟ್ಟೀವಿ. ಪಾಳೆಯಂತೆ ಸುಳ್ಳು ಹೇಳಿ ಓಟು ಪಡೆದೀವಿ, 7-10 ವರ್ಷ ನೀವು ದೋಚಿ ಬಿಟ್ಟೀರಿ. ಸಂತರೆಲ್ಲ ಸ್ವಂತದಂಗ ಬಳಸಿಕೊಂಡೀರಿ, ನೀವು ಸಂತೆಯೊಳಗ ದೊಂಬಿ ಹಚ್ಚಿ ಕುಂತು ಬಿಟ್ಟೀರಿ. ಅಯ್ಯೋ ತಣ್ಣಗಿರಪ್ಪೋ ನೀವು ಹಾಯಾಗಿರಪ್ಪೋ. ಹೀಗೆ ಹೇಳ್ತಾ ಈ ಕವಿತೆಯಲ್ಲಿ ಏನಂದರೆ ಮೇಲ್ವರ್ಗದ ಜನಾಂಗವನ್ನು ವಿಮರ್ಶೆ ಮಾಡ್ತಾ ಹೋಗ್ತಾರೆ. ತಾವು ಮಾಡ್ತಕ್ಕಂಥ ಆಹಾರ ಪದ್ಧತಿಗಳಾಗಲಿ, ಕೆಲಸಗಳಾಗಲಿ,
ಪ್ರತಿಯೊಂದನ್ನು ಕೂಡ ಇವರು ವಾಸಸ್ಥಳಗಳಾಗಿ ಪ್ರತಿಯೊಂದು ಇವರು ಪೂಜೆ ಮಾಡುವಂತಹ ದೇವತೆಗಳು ಈ ಪ್ರತಿಯೊಂದಂಥ ಒಂದು ವಿಷಯ ವಸ್ತುನ ಇಟ್ಟುಕೊಂಡು ಮೇಲ್ಜಾತಿಯವರನ್ನು ಒಂದು ವ್ಯಂಗ್ಯ ಮಾಡ್ತಾ ಈ ಪದ್ಯವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಇದೊಂದು ಇವರು ಸಬಾಲ್ಟರ್ನ್ ಅಧ್ಯಯನದ ಈ ಹಿನ್ನೆಲೆಯಲ್ಲಿ ಈ ಒಂದು ಕಾವ್ಯವನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಧನ್ಯವಾದಗಳು.